ಕೋಟಿಗಟ್ಟಲೆ ಸಾಲ ಕೊಡಿಸುವಂತ ಆಮಿಷವನ್ನ ಒಡ್ಡಿ 200 ಕೋಟಿಗೂ ಅಧಿಕ ವಂಚನೆ ಮಾಡಿರುವಂತ ಘಟನೆ ಒಂದು ಇದೀಗ ಬೆಳಕಿಗೆ ಬರ್ತಾ ಇದೆ. ದೇಶದ ಐಷಾರಾಮಿ ವ್ಯಕ್ತಿಗಳು ಹಾಗೂ ಉದ್ಯಮಿಗಳೇ ಈತನ ಟಾರ್ಗೆಟ್. ಮಂಗಳೂರು ಪೊಲೀಸರ ಅತಿಥಿಯಾದ ಆರೋಪಿ 45 ವರ್ಷದ ರೋಹನ್ ಸಲ್ಡಾನ್. ಈತನಿಗೆ ಇದೊಂದೇ ಹೆಸರು ಅಲ್ಲ, ಬೇರೆ ಬೇರೆ ಹೆಸರುಗಳಿಂದ ಈತ ಗುರುತಿಸ್ಕೊಳ್ತಾ ಇದ್ನಂತೆ. ಈತನ ಕೆಲಸ ಏನು ಅಂತಂದ್ರೆ ನೀಟಾಗಿ ಪ್ಲಾನ್ ಮಾಡ್ಕೊಳ್ತಾ ಇದ್ದ. ತಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ಉದ್ಯಮಿ ಅಂತ ಬಿಂಬಿಸ್ಕೊಳ್ತಾ ಇದ್ದ. ಹೈಫೈ ಲೈಫ್ ಸ್ಟೈಲು, ಹೈಫೈ ಜೀವನ ನಡೆಸ್ತಾ ಇದ್ದ. ಆನಂತರ ಹೊರ ರಾಜ್ಯ ಜಿಲ್ಲೆಗ ಶ್ರೀಮಂತ ವ್ಯಕ್ತಿಗಳನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದ. ಆ ಶ್ರೀಮಂತ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದ. ನಾನು ನಿಮಗೆ ಜಾಗ ಕೊಡಿಸ್ತೀನಿ, ಭೂಮಿ ಕೊಡಿಸ್ತೀನಿ, ಲ್ಯಾಂಡು ಪರ್ಚೇಸ್ ಮಾಡ್ತೀರಾ, ಹಾಗಿದ್ರೆ ಬನ್ನಿ, ನನಗೆ ಗೊತ್ತಿದೆ ಆ ಥರ ಅಂತೆಲ್ಲ ಹೇಳಿ, ಸಾಲನೂ ಕೊಡ್ತೀನಿ ಅಂತೆಲ್ಲ ಹೇಳಿ ನಂಬಿಕೆಯನ್ನು ಗಳಿಸ್ತಾ ಇದ್ದ. ಸೊ ಅದಾದ ನಂತರ ಅವರಿಗೆ ಯಾಮಾರಿಸ್ತಾ ಇದ್ದ. ಮಂಗಳೂರಿನ ಜಪ್ಪಿನ ಮೊಗರುವಿನ ಐಷಾರಾಮಿ ಬಂಗಲೆಗೆ ಕರ್ಕೊಂಡೋಗಿ ವ್ಯವಹಾರವನ್ನು ಕುದುರಿಸ್ಕೊಳ್ತಾ ಇದ್ದ. ಈತನ ಬಂಗ್ಲೆ ನೋಡ್ತಾ ಇದ್ದ ಹಾಗೇನೆ, ಈತನ ಲೈಫ್ ಸ್ಟೈಲ್ ಅನ್ನು ನೋಡ್ತಾ ಇದ್ದ ಹಾಗೇನೆ ಈತ ನಂಬಿ ಹೋಗ್ತಾ ಇದ್ರಲ್ಲ ಉದ್ಯಮಿಗಳು, ಅವ್ರು ಫುಲ್ ಫ್ಲಾಟ್ ಆಗಿಬಿಡ್ತಿದ್ರು. ಬಹಳ ದೊಡ್ಡ ಬಂಗ್ಲೆ, ಕೋಟಿ ಕುಳ ಅಂತ ಕಾಣುತ್ತೆ, ಇವನ್ ಯಾಕೆ ನಮಗೆ ಮೋಸ ಮಾಡ್ತಾನೆ, ಒಳ್ಳೆ ಬಂಗ್ಲೆ ಇದೆ, ಒಳ್ಳೆ ಮನೆ ಇದೆ ಅಂತ ನೀವು ಗಮನಿಸ್ತಾ ಇದ್ದೀರಾ. ಆ ಬಂಗ್ಲೆಯ ಒಂದು ಭಾಗದ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಇದು ಹಾಲ್ನ ಅಥವಾ ರೂಮ್ನ ವಿಜುವಲ್ಸ್ ಅನ್ನ ನೀವು ಗಮನಿಸ್ತಾ ಇರೋದು. ಸೊ ಇಲ್ಲಿ ಕರ್ಕೊಂಡೋಗಿ ಕೋಟಿ ಸಾಲ ಕೊಡ್ತೀನಿ ಅಂತ ನಂಬಿಸೋದು, ಉದ್ಯಮಿಗಳ ಹತ್ರ ದುಡ್ಡಿಸ್ಕೊಳ್ಳೋದು, ಆಮೇಲೆ ದೋಖಾ ಮಾಡೋದು. ಪ್ರತಿ ವ್ಯವಹಾರದಲ್ಲೂ 5 ರಿಂದ 100 ಕೋಟಿ ರೂಪಾಯಿವರೆಗೆ ವ್ಯವಹಾರವನ್ನು ಕುದುರಿಸ್ತಾ ಇದ್ನಂತೆ. 50 ರಿಂದ 100 ಕೋಟಿ ಅಥವಾ ಅದಕ್ಕಿಂತ ದೊಡ್ಡ ಮೊತ್ತದ ಸಾಲ ನೀಡೋದಕ್ಕೆ ಹಣದ ಬೇಡಿಕೆ ಇಡ್ತಿದ್ನಂತೆ. 5 ರಿಂದ 10 ಕೋಟಿ ಸ್ಟಾಂಪ್ ಡ್ಯೂಟಿ ಹಣಕ್ಕೆ ಬೇಡಿಕೆಯನ್ನು ಇಡ್ತಿದ್ದ ಆರೋಪಿ. ಹಣ ವಸೂಲಿಯಾದ ಬಳಿಕ ನಾನಾ ನೆಪ ಹೇಳಿ ಉದ್ಯಮಿಗಳಿಂದ ಈತ ಎಸ್ಕೇಪ್ ಆಗಿಬಿಡ್ತಿದ್ದ. ಕೇವಲ 3 ತಿಂಗಳಲ್ಲಿ 45 ಕೋಟಿ ರೂಪಾಯಿ ವ್ಯವಹಾರ ಮಾಡಿರೋದು ಪತ್ತೆ ಆಗ್ತಾ ಇದೆ. ಇದೇ ರೀತಿ ಅನೇಕ ವರ್ಷಗಳಿಂದ 200 ಕೋಟಿ ರೂಪಾಯಿಗೂ ಅಧಿಕ ವಂಚನೆಯನ್ನ ಮಾಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಉದ್ಯಮಿಯೊಬ್ಬರು ದೂರು ಕೊಡ್ತಾರೆ ಮಂಗಳೂರು ಪೊಲೀಸರಿಗೆ. ರೋಹನ್ ಅನ್ನೋತನಿಂದ ನಂಗೆ ಮೋಸ ಆಗಿದೆ, ಅನ್ಯಾಯ ಆಗಿದೆ, ಹಿಂಗೆ ಯಾಮಾರಿಸ್ಬಿಟ್ಟಿದ್ದಾನೆ ಅಂತ. ಪೊಲೀಸರು ತನಿಖೆಯನ್ನ ಪ್ರಾರಂಭಿಸ್ತಾರೆ. ಈತನ ಬಂಗ್ಲೆಗೆ ನೇರವಾಗಿ ಹೋಗ್ತಾರೆ, ಈತನನ್ನು ವಶಕ್ಕೆ ಪಡ್ಕೊಳ್ತಾರೆ. ಸದ್ಯ ವಶಕ್ಕೆ ಪಡೆದು ತನಿಖೆ ನಡೆಸ್ತಿರುವಂತ ಸಂದರ್ಭದಲ್ಲಿ ಗೊತ್ತಾಗಿರೋದು ಇದು 45 ಕೋಟಿ ವ್ಯಾಪಾರ ಮಾತ್ರ ಅಲ್ಲ, ವ್ಯವಹಾರ ಮಾತ್ರ ಅಲ್ಲ, 200 ಕೋಟಿ ರೂಪಾಯಿಗೂ ಅಧಿಕ ವಂಚನೆಯನ್ನ ಮಾಡಿದ್ದಾನೆ. ಮತ್ತೆ ಅದು ಕೇವಲ ನಮ್ಮ ಕರ್ನಾಟಕದ ಉದ್ಯಮಿಗಳನ್ನ ಮಾತ್ರ ಟಾರ್ಗೆಟ್ ಮಾಡಿಲ್ಲ, ಹೊರ ರಾಜ್ಯದ ಉದ್ಯಮಿಗಳನ್ನ ಕೂಡ ಟಾರ್ಗೆಟ್ ಮಾಡಿ ಅವರ ವಿಶ್ವಾಸವನ್ನ ಗಳಿಸಿ ಅವರಿಗೂ ಈತ ಮೋಸ ಮಾಡಿದ್ದಾನೆ, ಯಾಮಾರಿಸಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಎಂತೆಂಥ ಚಾಲಾಕಿಗಳಿರ್ತಾರೆ ನೋಡಿ. ಕಷ್ಟ ಪಡ್ಕೊಂಡು ದುಡ್ಕೊಂಡು ಕೆಲಸ ಅಂತ ಮಾಡ್ಕೊಂಡವರು ಕೋಟಿಗಟ್ಲೆನೆಲ್ಲ ಎಣಿಸೋದಕ್ಕೆ ಈ ಜೀವಮಾನದಲ್ಲಿ ಆಗಲ್ವೇನು. ಅಂಥದ್ರಲ್ಲಿ ಇವರು 3 ತಿಂಗಳು 4 ತಿಂಗಳಲ್ಲಿ 50 ಕೋಟಿ 45 ಕೋಟಿ ದುಡಿತಾರೆ ಯಾಮಾರಿಸ್ಕೊಂಡು ಅಂತಂದರೆ ಹೇಗೆ ಪ್ಲಾನ್ಡ್ ಆಗಿರ್ತಾರೆ ಅನ್ನೋದನ್ನ ಇಲ್ಲಿ ನೋಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದೆ. ಈತನ ಹಿನ್ನೆಲೆ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಈತ ಒಬ್ಬನೇನಾ ಅಥವಾ ಈತನ ಜೊತೆಗೊಂದು ಜಾಲನೆ ಏನಾದರೂ ಇದೆಯಾ? ಇವನು ಮೂಲತಃ ಎಲ್ಲಿ ಅವನು? ಈ ಬಗ್ಗೆ ಏನು ಸಿಗ್ತಾ ಇದೆ ಡೀಟೇಲ್ಸ್? ಹೌದು ನೀತಿ, ಈತ ಮಂಗಳೂರು ಮೂಲದವನೇ ಅನ್ನುವಂತ ಒಂದು ಮಾಹಿತಿ ಸದ್ಯ ಲಭ್ಯವಾಗಿರುವಂತದ್ದು. ನಾನಾ ಹೆಸರುಗಳ ಮೂಲಕ ಈತ ಹೊರ ಜಿಲ್ಲೆಯ ಹೊರ ರಾಜ್ಯದ ಉದ್ಯಮಿಗಳಿಗೆ ವಂಚನೆಯನ್ನು ಎಸಗ್ತಾ ಇದ್ದ. ವಂಚನೆ ಅಂದ್ರೆ ಅದು ಲಕ್ಷಗಳಲ್ಲ, ಈತ ವಂಚನೆ ಎಸಗುವಂತದ್ದು ಕೋಟಿಗಳ ಲೆಕ್ಕದಲ್ಲಿ 50 ಕೋಟಿ 100 ಕೋಟಿ ಈ ತರ ಈ ಹೆಸರುಗಳನ್ನ ಹೇಳಿ ಈತ ವಂಚನೆಯನ್ನ ಮಾಡ್ತಾ ಇದ್ದಿದ್ದು. ಹೊರ ಜಿಲ್ಲೆಯ ಹೊರ ರಾಜ್ಯದ ಈ ಉದ್ಯಮಿಗಳು ಏನಿರ್ತಾರೆ ಇವರನ್ನ ಮಾತಿಗೆ ಕರೆಸ್ಕೊಳ್ತಾನೆ. ಅಂದ್ರೆ ಇವನ ಕೆಡ್ಡ ಏನಿದೆ, ಅವನ ಟ್ರ್ಯಾಪ್ ಏನು ಅಂದ್ರೆ ಈತನ ಐಷಾರಾಮಿ ಬಂಗ್ಲೆ. ಆ ಐಷಾರಾಮಿ ಬಂಗ್ಲೆಯನ್ನ ತೋರಿಸಿ ನಾನು ಬಹಳ ಶ್ರೀಮಂತ, ಬಹಳ ಕಾಂಟ್ಯಾಕ್ಟ್ಸ್ ಇದೆ, ಬಹಳ ಇನ್ಫ್ಲೂಯೆನ್ಷಿಯಲ್ ಅನ್ನುವಂಥದ್ದನ್ನ ಪ್ರೂವ್ ಮಾಡಿ ಅವರ ಹತ್ರ ಒಂದು ವ್ಯವಹಾರಗಳನ್ನ ಕುದುರಿಸ್ತಾ ಇದೆ. ಅದು ಲ್ಯಾಂಡ್ ಲಿಂಕ್ಸ್ ಆಗಿರ್ಬೋದು, ಜಾಗದ ವ್ಯವಹಾರ, ಸಾಲದ ವ್ಯವಹಾರ, ನೀವು ಇಂಥ ಬಿಸ್ನೆಸ್ ಮಾಡಿ ಇದನ್ನ ಮಾಡಬಹುದು ಅನ್ನೋ ರೀತಿಯ ಸಜೆಷನ್ ಎಲ್ಲ ಕೊಟ್ಟು ಅವರಿಗೆ ಒಂದು ಹಣದ ಆಮಿಷವನ್ನ ಕೂಡ ನೀಡ್ತಾ ಇದ್ದ. ನಿಮ್ಗೆ ಸಾಲ ಬೇಕಾದ್ರೆ ನಾನೇ ಕೊಡ್ತೀನಿ, ಒಂದಿಷ್ಟು ಸ್ಟಾಂಪ್ ಡ್ಯೂಟಿಯನ್ನು ಅಂದ್ರೆ ಒಂದು 5 ರಿಂದ 10 ಕೋಟಿ ನನ್ಗೊಂದು ಸ್ಟಾಂಪ್ ಡ್ಯೂಟಿ ತರ ಕಟ್ಟಿ ನೀವು ಅನ್ನುವಂಥ ರೀತಿಯ ವಿಚಾರಗಳನ್ನ ಹೇಳ್ತಾ ಇದ್ದ. ಈತನ ಬಣ್ಣದ ಮಾತು ಮತ್ತೆ ಈತನ ಐಷಾರಾಮಿ ಜೀವನ ಶೈಲಿಯನ್ನು ನಂಬಿದಂತ ಉದ್ಯಮಿಗಳು ಈತನ ಮಾತಿಗೆ ಮರಳಾಗ್ತಾ ಇದ್ರು. ಹಾಗಾಗಿ ಇವನು ಕೇಳಿದಷ್ಟು ಹಣವನ್ನ ಕೂಡ ಕೊಡ್ತಾ ಇದ್ರು. ಮೊದಲ ಸುತ್ತಿನ ಒಂದು ಕಂತು ಪಾವತಿ ಆದ ಬಳಿಕ ಈತ ಏಕಾಏಕಿ ನಾಪತ್ತೆ ಆಗ್ತಾ ಇದ್ದ. ಯಾವುದೇ ರೀತಿಯ ರೆಸ್ಪಾನ್ಸ್ ಈತನ ಕಡೆಯಿಂದ ಬರೋದಿಲ್ಲ. ಉದ್ಯಮಿಗಳು ಕೂಡ
ಸೈಲೆಂಟ್ ಆಗ್ತಾರೆ. ಇಲ್ಲಿ ಕಾಡುವಂತ ಪ್ರಶ್ನೆ ಏನು ಅಂದ್ರೆ, ಅಷ್ಟು ಕೋಟಿ ವಂಚನೆ ಆದ್ರೂ ಕೂಡ ಉದ್ಯಮಿಗಳು ಯಾಕೆ ಸೈಲೆಂಟ್ ಆಗಿದ್ರು? ಯಾಕಂದ್ರೆ ಮೊನ್ನೆ ನಡೆದಂತ ಒಂದು ವಂಚನೆ ಪ್ರಕರಣ ಏನಿತ್ತು, ಇದರ ಉದ್ಯಮಿ ಬಂದು ಪೊಲೀಸರಿಗೆ ದೂರು ಕೊಡ್ತಾರೆ, ಪೊಲೀಸರು ಈ ಒಂದು ಪ್ರಕರಣವನ್ನ ಭೇದಿಸ್ತಾರೆ. ಆದ್ರೆ ಈ ಹಿಂದಿನ ಉದ್ಯಮಿಗಳು ಯಾವ ಇದ್ರ ಬಗ್ಗೆ ಮಾಹಿತಿಯನ್ನ ಬಿಚ್ಚಿಡೆ ಹೊಡಿದ್ದಲ್ಲ. ಸುಮಾರು 3 ತಿಂಗಳಲ್ಲಿ ಈತ 45 ಕೋಟಿ ರೂಪಾಯಿ ವ್ಯವಹಾರ ಮಾಡಿದ್ದಾನೆ ಮತ್ತು ಇದನ್ನ ಬ್ಯಾಂಕ್ ಖಾತೆಯಲ್ಲೂ ಕೂಡ ಸುಮಾರು 30ಕ್ಕೂ ಅಧಿಕ ಕೋಟಿ ರೂಪಾಯಿ ಹಣ ಇದೆ ಅನ್ನುವಂತ ಮಾಹಿತಿ ಕೂಡ ಸದ್ಯ ಪೊಲೀಸರು ನೀಡಿದ್ದಾರೆ. ನಿನ್ನೆ ಆತನ ಮನೆ ಕರೆತಂದು ಅಲ್ಲೊಂದು ಮಹಾಜರು ಅನ್ನುವಂಥದ್ದನ್ನ ಕೂಡ ಸದ್ಯ ನಡೆಸಿದ್ದಾರೆ. ಹೆಚ್ಚಿನ ವಿಚಾರಣೆ ನಡೀತಾ ಇದೆ. ಇನ್ನು ಈತನಿಂದ ವಂಚನೆಗೊಳಗಾದಂತ ಬೇರೆ ಬೇರೆ ಉದ್ಯಮಿಗಳು ಮುಂದೆ ಬಂದು ದೂರು ನೀಡ್ತಾರಾ, ಇದ್ರ ಬಗ್ಗೆ ಇನ್ನು ಕಾದು ನೋಡ್ಬೇಕಾಗಿದೆ ನೀತಿ. ಆದಿತ್ಯ, ಈತ ಮನೇಲಿ ಒಬ್ನೇ ಇದ್ನ ಅಥವಾ ಈತನ ಫ್ಯಾಮಿಲಿ ಏನಾದ್ರು ಈತ ಯಾವತ್ತು ಯಾರಿಗೂ ಮಂಗಳೂರಿನವನೇ ಅಂತ ಅಂದ್ರೆ ಅನುಮಾನ ಅನ್ನೋದು ಒಂದೇ ಇರ್ಲಿಲ್ವಾ? ಮಂಗಳೂರಿನ ಯಾವ ಉದ್ಯಮಿಗಳಿಗೂ ಈತ ಮೋಸ ಮಾಡಿಲ್ವಾ? ಹೊರ ರಾಜ್ಯದ ಉದ್ಯಮಿಗಳಿಗೆ ಮಾತ್ರ ಮೋಸ ಮಾಡಿದಾನ? ಇಲ್ಲಿವರೆಗೂ ಯಾವುದೇ ಪ್ರಕರಣಗಳು ಯಾಕೆ ದಾಖಲಾಗಿರ್ಲಿಲ್ಲ ಅಂತ? ಹೌದು ನೀತಿ, ಯಾಕಂದ್ರೆ ಮಂಗಳೂರು ಭಾಗದ ಉದ್ಯಮಿಗಳನ್ನ ಈತ ಹೆಚ್ಚು ಟಚ್ ಮಾಡೋದಕ್ಕೆ ಹೋಗ್ತಾ ಇರಲಿಲ್ಲ. ಈತನ ಟಾರ್ಗೆಟ್ ಏನಿದ್ರು ಕೂಡ ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯದ ಉದ್ಯಮಿಗಳೇ ಆಗಿದ್ದಾರೆ. ಯಾಕಂದ್ರೆ ಈ ಭಾಗದಲ್ಲಿ ಅದರ ಮಾಡಿದ್ರೆ ಇಲ್ಲಿನವರಿಗೂ ಕೂಡ ಕಾಂಟ್ಯಾಕ್ಟ್ ಇರುತ್ತೆ. ಸೊ ಅದನ್ನ ಕ್ರಾಸ್ ಚೆಕ್ ಮಾಡಿದ ಸಂದರ್ಭ ಈತನ ಏನು ವಂಚನೆಯ ಕಥೆ ಇದೆ ಅದೆಲ್ಲವೂ ಕೂಡ ಬಯಲಾಗುತ್ತೆ ಅನ್ನುವಂತ ಒಂದು ಆತಂಕ ಕೂಡ ಈತನಲ್ಲಿತ್ತು. ಹಾಗಾಗಿ ಹೆಚ್ಚಿನದಾಗಿ ಈತ ಹೊರ ಜಿಲ್ಲೆಯ ಹೊರ ರಾಜ್ಯದವರನ್ನೇ ಟಾರ್ಗೆಟ್ ಮಾಡ್ತಾ ಇದೆ. ಆದ್ರೆ ಈತನಿಗೆ ಅಷ್ಟು ಕೋಟಿ ಹಣವನ್ನ ಕೊಟ್ಟು ಬಳಿಕವೂ ಕೂಡ ಯಾಕೆ ಉದ್ಯಮಿಗಳು ಯಾವುದೇ ರೀತಿಯ ದೂರನ್ನ ನೀಡಿಲ್ಲ? ಅಂದ್ರೆ ಅವ್ರು ಕೊಟ್ಟಂತ ಹಣಕ್ಕೆ ಏನಾದ್ರು ದಾಖಲೆಗಳು ಇರ್ಲಿಲ್ವಾ ಅಥವಾ ಅದರಲ್ಲೂ ಏನಾದ್ರು ಅಕ್ರಮಗಳು ಇದೆಯಾ? ಈ ಕಾರಣಕ್ಕೋಸ್ಕರ ಬೇರೆ ಬೇರೆ ಬಹುಕೋಟಿ ಉದ್ಯಮಿಗಳೆಲ್ಲ ಸೈಲೆಂಟ್ ಆದ್ರೆ ಅನ್ನುವಂತಹ ರೀತಿಯ ಅನುಮಾನ ಕೂಡ ಇದೆ. ಸುಮಾರು 200 ಕೋಟಿ ರೂಪಾಯಿಯ ವಂಚನೆ ಪ್ರಕರಣ ಇದು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಕೇವಲ ಒಬ್ಬ ಉದ್ಯಮಿ ಅಲ್ಲ, ಸಾಕಷ್ಟು ಜನ ಈತನ ಕೆಡ್ಡಕ್ ಬಿದ್ದಿದ್ದಾರೆ. ಹಾಗಾಗಿ ಯಾರೆಲ್ಲ ಈ ಕೆಡ್ಡಕ್ ಬಿದ್ದಿದ್ದಾರೆ, ಯಾರಿಗೆಲ್ಲ ಈತ ವಂಚನೆ ಮಾಡಿದ್ದಾನೆ, ಯಾಕಂದ್ರೆ ಪ್ರಕರಣವನ್ನ ಇನ್ನಷ್ಟು ಬಿಗಿಗೊಳಿಸುವಂತ ನಿಟ್ಟಿನಲ್ಲೂ ಕೂಡ ಪೊಲೀಸರು ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾರೆಲ್ಲ ಈತನಿಂದ ಮೋಸ ಹೋಗಿದ್ದಾರೋ ಮತ್ತು ಈತನ ಬ್ಯಾಂಕ್ ನಲ್ಲಿ ಇದ್ದಂತ ಸುಮಾರು 40 ಕೋಟಿ ರೂಪಾಯಿಯಷ್ಟು ಹಣ ಏನಿದೆ, ಇದು ಕಳೆದ 3 ತಿಂಗಳಲ್ಲಿ ಈತ ಮಾಡಿದಂತ ವಂಚನೆ ಹಣನ ಅಥವಾ ಇದರ ಮೂಲ ಯಾವುದು, ಎಲ್ಲದರ ಬಗ್ಗೆ ಕೂಡ ಈಗ ಸದ್ಯ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈತನ ಬ್ಯಾಂಕ್ ಖಾತೆ ಮತ್ತು ಈತನ ಲಿಂಕ್ ಯಾರೊಂದಿಗೆಲ್ಲ ಇದೆ ಅನ್ನುವಂತ ರೀತಿಯಲ್ಲೂ ಕೂಡ ಪರಿಶೀಲನೆ ನಡೀತಾ ಇದೆ. ಈತ ವಿದೇಶದಲ್ಲಿ ಏನಾದ್ರು ಲಿಂಕ್ ಗಳನ್ನ ಇಟ್ಕೊಂಡಿದ್ನ, ಈ ತರ ಏನಾದ್ರು ಟ್ರ್ಯಾಪ್ ಗಳನ್ನ ಆರೋಪಿಸ್ತಾ ಇದ್ನ, ಈ ಎಲ್ಲಾ ಆಯಾಮಗಳಲ್ಲೂ ಕೂಡ ಈಗ ಸದ್ಯ ತನಿಖೆ ಮುಂದುವರೆದಿದೆ. ಒಟ್ಟಾರೆ ಈ ಒಂದು ಪ್ರಕರಣವನ್ನ ಕಂಡಂತ ಮಂಗಳೂರಿಗರು ನಿಜಕ್ಕೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಮೋಸ ಹೋಗೋರು ಇರುವವರೆಗೂ ಕೂಡ ಮೋಸ ಮಾಡುವಂತವರು ರಾಜಾರೋಷವಾಗಿ ಅವರ ಕೆಲಸಗಳನ್ನ ಮಾಡಿಕೊಂಡು ಹೋಗ್ತಾರೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ಸದ್ಯ ಸಾಕ್ಷಿಯಾಗಿದೆ ನೀತಿ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮಿನ ಡೀಟೇಲ್ಸ್ಗಾಗಿ. ಬನ್ನಿ ಅಲ್ಲೆಲ್ಲ ಬಂದು ಬನ್ನಿ ಅಲ್ಲೆಲ್ಲ ಬಂದು